ಬೇರೆ ಬೇರೆ ಸಮುದಾಯದವರು ಮತ್ತೊಮ್ಮೆ ನಾವು ಮೆರವಣಿಗೆ ಮಾಡ್ತೀವಿ, ಮತ್ತೆ ಕಲ್ಲು ಹೊಡಿರಿ ನೋಡೋಣ ಅನ್ನುವಂಥದ್ದು. ಈ ಸಮಸ್ಯೆ ಇದೆಯಲ್ಲ, ಧರ್ಮ ಮತ್ತು ರಾಜಕಾರಣ ಒಂದಕ್ಕೊಂದು ಸೇರಿದಾಗ ಈ ಸಮಸ್ಯೆ ಪ್ರಾರಂಭ ಆಗುತ್ತೆ. ಮತ್ತೆ ನೀವು ಬನ್ರಿ ನಾವು ಹೊಡಿತೀವಿ ಅನ್ನೋಂಥದ್ದು. ಈ ಕೋಮದಳ್ಳುರಿ ಯಾಕೆ? ಇಲ್ಲಿ ಶ್ರೇಷ್ಠತೆಯ ಸಮಸ್ಯೆ ಇದೆ. ಈ ನಮ್ಮ ಧರ್ಮ ಕಲಿಸಿದ್ದೇನು, ದೇವನೊಬ್ಬ ನಾಮ ಹಲವು ಅಂತ ಕಲಿಸಿದೆ ನನ್ನ ಧರ್ಮ ನನಗೆ. ಈ ಮುಟ್ಟಾಳ್ರಿಗೆ ಇದೆಲ್ಲ ಅರ್ಥ ಆಗೋದು ಯಾವಾಗ? ಆಗಲ್ಲ. ರಾಜಕಾರಣಿಗಳು ಬಿಡಬೇಕು. ಫಸ್ಟ್ ನಾನು ಪೂಜೆ ಮಾಡ್ತೇನೆ, ನಾನು ಮನೇಲಿ ಮಾಡ್ತೀನಿ. ಸ್ಟ್ರೀಟಿಗೆ ಬಂದ್ಬಿಟ್ಟು ನಂದು ಈ ಧರ್ಮ ಹೇಮಂತ್ ನೀವು ಫಾಲೋ ಮಾಡಬೇಕು. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಈ ರಾಜಕಾರಣ ರಾಜಕೀಯ ಅಂತ ಬಂದಮೇಲೆ ಕೋಮು ಗಲಭೆಗಳು, ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದು ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಷ್ಟಕ್ಕೂ ಛತ್ರಪತಿ ಶಿವಾಜಿಯವರು ಯಾವಾಗ ಹಿಂದುತ್ವದ ಐಕಾನ್ ಅನ್ನೋ ಥರ ಆಯಿತು. ಬಾಗಲಕೋಟೆಯಲ್ಲಿ ನಡೆದಿರುವಂಥ ಗಲಾಟೆ, ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದಿರೋ ಕಿಡಿಗೇಡಿಗಳು, ಅದಾದಮೇಲೆ ಅದನ್ನು ಲಾಭಕ್ಕೋಸ್ಕರ ಬಳಸ್ತಾ ಇರುವಂಥ ಕಿಡಿಗೇಡಿಗಳು, ಇವರಿಬ್ಬರ ಮಧ್ಯದಲ್ಲಿ ಸಾಮ್ಯತೆ ಏನಿದೆ, ವ್ಯತ್ಯಾಸ ಏನಿದೆ? ಅಷ್ಟಕ್ಕೂ ಶಿವಾಜಿ ಮಹಾರಾಜ್ ಹೆಸರು ಹೇಳ್ಕೊಂಡು ಇವರು ಈ ರೀತಿ ಏನು ಮಾಡ್ತಾ ಇದ್ದಾರಲ್ಲ, ಇದು ಸಮಾಜಕ್ಕೆ ಎಷ್ಟು ಮಾರಕ ಆಗುತ್ತೆ? ಈ ವಿಚಾರಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ, ಚರ್ಚೆಯನ್ನು ಮಾಡಲಿಕ್ಕೆ ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಸರ್, ಈ ಚುನಾವಣೆ ಬಂತು ಅಂದ ತಕ್ಷಣ ಈ ರೀತಿ ಅಹಿತಕರ ಘಟನೆಗಳು ನಡೀತವೆ ಸರ್. ಮೊನ್ನೆ ಎಲ್ಲಿ ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಮೇಲೆ ಒಂದು ಮಸೀದಿ ಹತ್ರ ಮೆರವಣಿಗೆ ಬಂದಾಗ ಕಲ್ಲು ತೂರಿದ್ರು ಅನ್ನೋದ್ರಿಂದ ಹಿಡಿದು ಈಗ ಒಂದು ರೀತಿಯಲ್ಲಿ ಕೋಮು ಸಂಘರ್ಷ ಬೂದಿ ಮುಚ್ಚಿದ ಕೆಂಡದಂತಿದೆ. ಏನು ಸರ್, ಯಾಕೆ ಈ ರೀತಿ ಎಲ್ಲ ಆಗುತ್ತೆ ಅಂತ? ಒಂದು ಇತಿಹಾಸವನ್ನಾಗಿ ನೋಡುವುದಿದೆಯಲ್ಲ, ಅದು ಬಹಳ ಮುಖ್ಯವಾದ. ನಾವು ಇತಿಹಾಸವನ್ನಾಗಿ ನೋಡಲ್ಲ, ಅದನ್ನು ತಿರುಚ್ತಾ ಹೋಗ್ತೀವಿ. ಅಂದರೆ ಇತಿಹಾಸವನ್ನು ಯಾವತ್ತೂ ಕೂಡ ವರ್ತಮಾನಕ್ಕೆ ಎಳೆದು ತಂದು ಅದನ್ನು ವಿಶ್ಲೇಷಣೆ ಮಾಡಕ್ಕೆ ಹೋಗ್ಕೊಡ್ತು. ಇತಿಹಾಸ ಅಷ್ಟೇ. ಅವಾಗಿನ ಕಾಲಘಟ್ಟ ಬೇರೆ ಇರುತ್ತೆ, ಪರಿಸ್ಥಿತಿಗಳು ಬೇರೆ ಇರುತ್ತೆ. ಹೌದು. ಸೊ ಆದರೆ ಇವತ್ತಿನ ಸಂದರ್ಭದಲ್ಲಿ ಈ ಇತಿಹಾಸವನ್ನು ತಿರುಚುವುದು ಮತ್ತು ಸಮಾಜವನ್ನು ಒಡೆಯುವ ಕೆಲಸ ನಡೀತಾ ಇದೆ. ನಾನು ನಿಮಗೊಂದು ಇತಿಹಾಸದ ಒಂದು ಘಟನೆಯನ್ನು ಹೇಳಿ ನಿಮಗೆ ನಾನು ವಿಶ್ಲೇಷಣೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಔರಂಗಜೇಬ್ ಆಡಳಿತ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಅರಸು, ಗೋಲ್ಕೊಂಡದ ಅರಸು ಏನು ಮಾಡ್ತಾನೆ ಅಂದರೆ, ಆತ ಕಪ್ಪವನ್ನು ಕೊಟ್ಟಿರಲ್ಲ. ಆಗ ಔರಂಗಜೇಬ್ ಕೇಳ್ತಾನೆ, ಏನು ಅವನು ಏನು ಕೊಟ್ಟಿಲ್ಲ, ಏನು ಅವನ ಮೇಲೆ ದಾಳಿ ಮಾಡಬೇಕು, ಅವನ ಸಂಪತ್ತೆಲ್ಲ ಎಲ್ಲಿದೆ ಅಂತ ಕೇಳ್ತಾನೆ. ಆಗ ಅವನ ಗೂಢಚಾರರು ಹೇಳ್ತಾರೆ, ಮಹಾರಾಜ ಆ ಸಂಪತ್ತನ್ನೆಲ್ಲ ಆತ ಒಂದು ಮಸೀದಿಯ ಒಳಗೆ ಇಟ್ಟಿದ್ದಾನೆ. ಓಕೆ, ದೇವಸ್ಥಾನದಲ್ಲಿ ಇಟ್ಬಿಟ್ರೆ ಇವರು ಬಂದು ಆಯ್ತಾ? ಇಲ್ಲ, ಔರಂಗಜೇಬ್ ಬರ್ತಾರೆ, ಮಸೀದಿ ಮೇಲೆ ದಾಳಿ ಮಾಡ್ತಾನೆ, ಮಸೀದಿ ಕೆಡಗ್ತಾನೆ, ಸಂಪತ್ತನ್ನ ಎತ್ಕೊಂಡು. ಅಂದ್ರೆ ದಾಳಿಗಳ ಹಿಂದೆ ಸಂಪತ್ತಿದೆ ಬಿಟ್ರೆ ಧರ್ಮ ಇಲ್ಲ ಇಲ್ಲ. ಅದರ ಜೊತೆಗೆ ಬಹುತೇಕ ಭಾರತೀಯ ಪರಂಪರೆ ನಾವು ದೇವರ ಪ್ರತಿಷ್ಠಾಪನೆ ಮಾಡ್ತೀವಲ್ವ, ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಬಂಗಾರವನ್ನ ಕೆಳಗಡೆ ಇಡ್ತೀವಿ. ಶಿವಲಿಂಗ ಇದ್ರೆ ಶಿವಲಿಂಗದ ಕೆಳಗಡೆ ಬಂಗಾರ. ಹೌದು. ಸೊ ಆದ್ರಿಂದ ಧಾರ್ಮಿಕ ಕಾರಣ ಒಂದೇ ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತದೆ. ಒಬ್ಬ ಮಹಾರಾಜ ಅವ್ನು ದಾಳಿ ಮಾಡಿದರೆ ಕೇವಲ ಧಾರ್ಮಿಕ ಕಾರಣ ಮಾತ್ರ ಅಲ್ಲ, ಧಾರ್ಮಿಕ ಕಾರಣ ಇರ್ಬೋದು, ಇಲ್ಲ ಅಂತ ಹೇಳಲ್ಲ, ಇದೆ ಕೆಲವರು, ಎಲ್ಲರದ್ದು ಅಲ್ಲ. ದಿಸ್ ಮಾಡ್ತೀವಿ. ಸೆಕೆಂಡ್ ಥಿಂಗ್, ಈಗೇನು ಹಿಂದುವಿ ಸಾಮ್ರಾಜ್ಯ ಅಂತೇಳಿ ಇವನ ಬಗ್ಗೆ ಏನು ಹೇಳಲಾಗುತ್ತೆ, ಛತ್ರಪತಿ ಶಿವಾಜಿ ಬಗ್ಗೆ, ಶಿವಾಜಿಯ ಸೈನಿಕರು, ಮರಾಠ ಸೈನಿಕರು ಕರ್ನಾಟಕದ ಶೃಂಗೇರಿಗೆ ಬಂದು ದಾಳಿ ಮಾಡ್ತಾರೆ. ಇತಿಹಾಸದ ಇದೆ. ಆ ದಾಳಿ ಮಾಡೋ ಸಂದರ್ಭದಲ್ಲಿ ಶೃಂಗೇರಿಯನ್ನ ರಕ್ಷಣೆ ಮಾಡುವನು ಮುಸ್ಲಿಂ ಅರಸನಾದ ಟಿಪ್ಪು ಸುಲ್ತಾನ. ನಾವು ವಿಶ್ಲೇಷಣೆ ಮಾಡಬೇಕು ಅಂದ್ರೆ ಆ ಕಾಲಘಟ್ಟದಲ್ಲಿ ಒಬ್ಬ ಸಾಮ್ರಾಟ ಏನಿರುತ್ತೆ, ಅವನು ಪಕ್ಕದಲ್ಲಿರೋದು ಇನ್ನೊಂದು ದೇಶ. ಅದು ಹೌದು. ಅಂದ್ರೆ ಈ ಸೈನ್ಯಕ್ಕೆ ಒಂದು ಮನಸ್ಥಿತಿ ಇರುತ್ತೆ ಸರ್. ಸೈನಿಕರು ಇನ್ನೊಂದು ಕಡೆ ದಾಳಿ ಮಾಡಿದಾಗ ಗೆದ್ದು ಲೂಟಿ ಮಾಡುವುದು, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸೋದು. ಸೈನಿಕರು ಬಹಳ ವರ್ಷ 6 ತಿಂಗಳ 8 ತಿಂಗಳ ಯುದ್ಧ ಮಾಡ್ತಾರೆ. ಫ್ಯಾಮಿಲಿ ಇರಲ್ಲ, ಹೆಂಡತಿ ಎಲ್ಲೋ ಇರ್ತಾಳೆ, ಮನುಷ್ಯನ ವಾಂಛೆಗಳಿರ್ತಾವಲ್ಲ, ಬೇಕು ಅನ್ಸೋದು. ದೇ ವಿಲ್ ಡೂ ಇಟ್. ಆಯ್ತು, ಈ ವಾಂಛೆಗಳು ನೀವು ತುಂಬಾ ಚೆನ್ನಾಗಿರೋ ಶಬ್ದವನ್ನ ಪ್ರಯೋಗ ಮಾಡಿದ್ರಿ. ಈ ವಾಂಛೆಗಳು ಅನ್ನೋದನ್ನ ನಾವು ಇಟ್ಕೊಂಡ್ರೆ, ಈಗ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ಹೊಡೆಯೋದು ಯಾವ ತರ? ಬರ್ತೀನಿ. ಈಗ ಒಂದು ಫಸ್ಟ್ ಇದು ಕ್ಲಾರಿಫೈ ಮಾಡ್ತೀನಿ. ಒಂದು, ಶಿವಾಜಿ ಅನ್ನುವವನು
ಹಿಂದೂ ರಕ್ಷಕ, ಹಿಂದೂ ಮಹಾರಾಜ ಅನ್ನುವ ಪರಿಕಲ್ಪನೆ ತಪ್ಪು. ಹ್ಮ್ ಆತ ಅವನ ಸಾಮ್ರಾಜ್ಯದಲ್ಲಿ ಹಿಂದೂ ಮುಸ್ಲಿಮರನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದ. ಹೌದು. ಅವನ ಕಮಾಂಡರ್ ಇನ್ ಚೀಫ್ ಹ್ಮ್ ಅವನು ಮುಸ್ಲಿಮ್ನಾಗಿದ್ದ. ಹ್ಮ್. ಅವರ ರಕ್ಷಕರು ಮುಸ್ಲಿಮರಿದ್ದರು. ಹ್ಮ್ ಕೋಮು ಸೌಹಾರ್ದ ಇದೆ ಅವಾಗ. ಇತ್ತು ಅವರಿಗೆ ಯುದ್ಧ ಮಾಡಬೇಕಾದ್ರೆ ಹ್ಮ್. ಕೊನೆಯವರೆಗೆ ಶಿವಾಜಿಯರನ್ನು ರಕ್ಷಣೆ ಮಾಡುವ ಒಂದು ಮುಸ್ಲಿಂ ಪಡೆ ಇತ್ತು. ಹ್ಮ್ ಹ್ಮ್ ಸೊ ಇದನ್ನ ನೀವು ಇತಿಹಾಸ ತಿರುಚಿದ ಸಂದರ್ಭದಲ್ಲಿ ಹ್ಮ್ ಆತ ಹಿಂದೂ ರಕ್ಷಕ, ಮುಸ್ಲಿಮರನ್ನ ಹೊಡೆದ ಅಂತ ಹೇಳುವ ಮೂಲಕ ಮುಸ್ಲಿಮರನ್ನ ನಾವು ಇದು ಮಾಡ್ತೀವಿ, ಕೆರಳಿಸ್ತಾ ಇದೆ. ಕೆರಳಿಸ್ತೀವಿ. ಹ್ಮ್ ಅವ್ರಿಗೆ ಏನು ಅನ್ಸುತ್ತೆ, ಶಿವಾಜಿಯ ಸೈನಿಕದಲ್ಲಿ ಮುಸ್ಲಿಮರು ಇದ್ರು ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ಪಾಪ. ಬೇರೆ ಎಲ್ಲ ತಿಳ್ಕೊಂಡಿರ್ತಾರೆ, ಇದನ್ನ ಗೊತ್ತಿರಲ್ಲ ತಿಳ್ಕೊಂಡಿರಲ್ಲ ಸರ್. ಸರ್ ಅವರು. ನೀವು ಸರ್, ಏನ್ ಬೇರೆ- ಗೊತ್ತಾ ನಿಮ್ಗೆ, ಸರ್, ಎರಡು ಏನೇ ಆದ್ರೂ ಈ ಕಲ್ಲು ಹೊಡೆದಿರೋದು ಮಾತ್ರ ಬರ್ತೀರಿ, ಸಮರ್ಥಿಸ್ಕೊಳ್ಳಿಕ್ಕೆ ಅದಕ್ಕೆ ಆಗದೇ ಇಲ್ಲ. ನಾ ಸಮರ್ಥಿಸೋದಿಲ್ಲ. ಈ ಕಲ್ಲು ಹೊಡೆಯುವ ಮನಸ್ಥಿತಿ ಎರಡೂ ಧರ್ಮದಲ್ಲಿದೆ ಅನ್ನೋದನ್ನ ನಾ ಫಸ್ಟ್ ಅರ್ಥ ಮಾಡ್ತೀನಿ. ಹ್ಮ್, 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 ಕಲ್ಲು ಹೊಡೆಯುವವರು, ಬೆಂಕಿ ಹಚ್ಚುವವರು ಏನಿದ್ದಾರೆ, ಹ್ಮ್. ಹಿಂದೂ ಧರ್ಮದಲ್ಲಿದ್ದಾರೆ, ಮುಸ್ಲಿಂ ಧರ್ಮದಲ್ಲಿದ್ದಾರೆ. ಫಸ್ಟ್ ಯಾರು ಮಾಡಿದ್ರು ತಪ್ಪೆ. ಯಾರು ಸಿಕ್ಕಾಕೊಂಡ್ರು ಈ ಸಂಘ ಪರಿವಾರದ ಕೆಲವರು ಹೋಗ್ಬಿಟ್ಟು ಹ್ಮ್. ಎಲ್ಲ ಹೋಗಿ ಯಾವ ಮಾಂಸ ತಗೊಳೋದ್ರು ಅನ್ನೋದು ಬಡಿಯೋದು. ಹ್ಮ್. ನಿಮ್ಮ ಆಹಾರ ಪದ್ಧತಿ, ನೀವೇನು ಊಟ ಮಾಡಬೇಕು ಅನ್ನೋದು ಸಂಘ ಪರಿವಾರ ಡಿಸೈಡ್ ಮಾಡುತ್ತೆ. ಹೇಮಂತ್, ನೀವೇನು ತಿನ್ನಬೇಕು, ಯಾವ ಬಟ್ಟೆ ಹಾಕಬೇಕು, ಎಲ್ಲಿ ಕುತ್ಕೋಬೇಕು, ಎಲ್ಲಿ ಮಲಗಬೇಕು, ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರಿಗೆ ಮಾಡಿಕೊಡೋದು ಸಂಘ ಪರಿವಾರ ತೀರ್ಮಾನ ಮಾಡುತ್ತೆ ಸರ್. ಹ್ಮ್. ಅದೇ ರೀತಿ ಮುಸ್ಲಿಂ ಭಯೋತ್ಪಾದಕ ಮನಸ್ಥಿತಿ ಏನಿದೆ, ತಮ್ಮದೇ ರಿಲಿಜನ್ ದೊಡ್ಡದವರು, ಹ್ಮ್. ಅವರು ಕೂಡ ಹ್ಮ್. ಕಲ್ಲು ಹೊಡೆಯೋದು ಮಾಡ್ಬೋದು. ಹ್ಮ್. ಈ ಧಾರ್ಮಿಕ ಭಯೋತ್ಪಾದನೆಗೆ ಬೇರೆ ಬೇರೆ ಮುಖಗಳಿವೆ. ಹ್ಮ್. ಕಲ್ಲು ಹೊಡೆಯುವುದು ಭಯೋತ್ಪಾದನೆ, ಹ್ಮ್. ಹ್ಮ್. ಕಲ್ಲು ಹೊಡೆಯುವುದು ಭಯೋತ್ಪಾದನೆ, ಹ್ಮ್. ರೈಫಲ್ ಹಿಡ್ಕೊಳ್ಳೋದು ಭಯೋತ್ಪಾದನೆ. ಭಯೋತ್ಪಾದನೆ. ಅದರಂತೆ ಹೀಗೆ ಮಾಡಿ ಹೀಗೆ ನಡೆದುಕೊಳ್ಳಿ ಅಂತ ಹಲ್ಲೆ ನಡೆಸುವುದು ಭಯೋತ್ಪಾದನೆ. ಭಯೋತ್ಪಾದನೆ. ನಾನು ಹೀಗೆ ಇರಬೇಕು, ನಾನು ಇದೇ ಡ್ರೆಸ್ ಹಾಕಬೇಕು, ನಾನು ಫೋನ್ ಬಂದ ತಗೊಂಡು ಜೈ ಶ್ರೀರಾಮ್ ಅಂತ ಹಲಾಲ್ ಅನ್ನಂಗಿಲ್ಲ. ನಾನು ಜೈ ಶ್ರೀರಾಮ್ ಅನ್ಬೇಕು. ಅಲ್ಲ, ಹಲೋ ಅನ್ಬೋದು, ಹಲಾಲ್ ಅನ್ನಂಗಿಲ್ಲ. ಏನೂ ಅನ್ನಂಗಿಲ್ಲ. ಸೊ ಆರ್ದ ಹಲಾಲದ್ದು ಅದೊಂದು ಇನ್ನೊಂದು ಹ್ಮ್. ಯುಸಿ ಅಂದ್ರೆ ಸಮಾಜವನ್ನ ಸಂಪೂರ್ಣ ಒಡೆಯಲಾಗಿದೆ. ಮತ್ತು ಈ ಧಾರ್ಮಿಕ ಹೌದು ಸರ್. ಈಗ ನಾವು ಏನ್ ಬಟ್ಟೆ ಹಾಕೋಬೇಕು, ಏನ್ ತಿನ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡೋದಾದ್ರೆ ಅವ್ರು ಕಾಲ್ ರಿಸೀವ್ ಮಾಡಿ ಏನ್ ಅನ್ಬೇಕು ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ತಾರೆ. ಅಲ್ಲಲ್ಲ, ನಾನು ಹೇಳ್ಬೇಕು, ನಾನು ಜೈ ಶ್ರೀರಾಮ್ ಅಂತ ಯಾಕೆ ಹೇಳಿಲ್ರಿ? ನಾನು ಓಂ ನಮ ಶಿವಾಯ ಅಂತೀನಿ, ನಾನು ಏನೋ ಅನ್ನಲ್ಲ, ಹಲೋ ಅಂತೀನಿ, ಏನಯ್ಯ ಅಂತೀನಿ. ಯಾಕೆ ಇದು ಇದು ಅಲ್ಲ ಅಲ್ಲಲ್ಲ ಮೂಲ ಪ್ರಶ್ನೆ ಬರ್ತೀನಿ. ಯಾಕೆ ರಾಜಕಾರಣ ಅಂದ್ರೆ ಚುನಾವಣೆ ಬಂದಾಗ್ಲೇನೆ ಈ ತರದ ಘಟನೆಗಳು ಹೆಚ್ಚಿಗೆ ನಡೀತದೆ? ನೋಡ, ಇದಕ್ಕೆ ಈಗ ಶಿವಾಜಿ ಬಂದ್ಬಿಡ್ತೀನಿ ಸರ್. ಶಿವಾಜಿ ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ ಶಿವಾಜಿಯ ಮೆರವಣಿಗೆ ಶುರುವಾದದ್ದು ಇತ್ತೀಚಿನ ವರ್ಷಗಳೇ. ಶಿವಾಜಿಯನ್ನ ಬಹಳ ಗಂಭೀರವಾಗಿ ಕನ್ನಡದ ಜನ ಸ್ವೀಕಾರ ಮಾಡಲೇ ಇಲ್ಲ. ನೀವು ಕನ್ನಡಕ್ಕೆ ಸಂಬಂಧಪಟ್ಟರೆ ನಮಗೆ ಎಂತೆಂಥವ್ರಿದ್ದಾರೆ. ಮಯೂರ ವರ್ಮ ಇದ್ದಾನೆ ಅಲ್ವಾ, ಇಮ್ಮಡಿ ಪುಲಿಕೇಶಿ ಇದ್ದಾರೆ. ನಮಗೆ ಇವ್ರು ಯಾರು ನೆನಪಾಗಲ್ವೋ? ಶ್ರೀಕೃಷ್ಣ ದೇವರಾಯ ಇದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾಳೆ, ಅಬ್ಬಕ್ಕ ದೇವಿ ಇದ್ದಾಳೆ ಅಲ್ವಾ. ನಮ್ಮ ಅದ್ಭುತವಾದ ಪರಂಪರೆ ಬಿಟ್ಬಿಟ್ಟು ಯಾಕೆ ಶಿವಾಜಿ ಹೇಳ್ಕೊ ಬರ್ತಿರ್ಲಿ? ವಾಯ್? ನೀವು ಅವು ಮುಸ್ಲಿಂ ವಿರೋಧಿ ಅಂದ್ಕೊಂಡು ಇಟ್ಕೊಂಡಿದ್ದೀರಿ, ಅಥವಾ ಮುಸ್ಲಿಂ ವಿರೋಧಿ ಅಂತ ಎತ್ತು ಕಟ್ಟಬೇಕು ನಿಮಗೆ. ಅವನು ಯಾರನ್ನ ಹೋರಾಟ ಮಾಡಿದ, ಇನ್ನೊಂದು ಮಾಡಿದ, ಅದು ಬೇಕು ನಿಮಗೆ. ಅದು ಮೀರಿದ್ರೆ ನಾವು ಕನ್ನಡಿಗರ ನೆನಪು ಮಾಡ್ಕೊಳ್ಳಿ. ನೀವು ಇಮ್ಮಡಿ ಪುಲಿಕೇಶಿ ಬೇಕಾ ಸರ್? ಅವ್ರಿಗಿಂತ ಐಕಾನ್ ಬೇಕಾ? ಐಕಾನ್ ಬೇಕಾ? ನಮ್ಗೆ ಯಾಕೆ ಬೇಕು? ನಾನು ಹೇಳ್ತೇನಪ್ಪ, ನಾನು ಶಂಕರಾಚಾರ್ಯರನ್ನ ಫಾಲೋ ಮಾಡೋದು. ಬಂದ್ಬಿಟ್ಟು ನಮ್ಮ ಶೃಂಗೇರಿಗೆ ಹೊಡೆದ್ರಪ್ಪ ನೀವು ಈ ಮರಾಠಗರು, ನಾನು ದ್ವೇಷ ಮಾಡ್ತೀನಿ. ಏನು ಹೇಳ್ತೀರಿ ಅದಕ್ಕೆ? ವಾಟ್ ಇಸ್ ಮೀನಿಂಗ್? ಹ್ಯಾಂಗೆ ಆಗ್ತಾನೆ ಐಕಾನ್ ಆಗ್ತಾನೆ? ಪೇಶ್ವೆಗಳು ಬಂದು ಮಾಡ್ತಾರಲ್ಲ, ಹ್ಯಾಂಗೆ ಐಕಾನ್ ಆಗ್ತಾನೆ? ನಿಮ್ಮ ರಾಜಕೀಯ ಕಾರಣಕ್ಕಾಗಿ ಆ ಶಿವಾಜಿಯನ್ನು ಹಿಂದೂ ಪ್ರತಿನಿಧಿಯನ್ನಾಗಿ ಮಾಡಿ ಆ ಮುಸ್ಲಿಮರನ್ನು ಕೆರಳಿಸಿ ಅವ್ರಿಗೆಲ್ಲ ಮಸೀದಿಲಿಂದ ಕಲ್ಲು ಹಿಡ್ಕೊಂಡು ಇನ್ನೊಂದು ಹಿಡ್ಕೊಂಡು ಅವ್ರು ಬಡ್ದು, ಇವ್ರು ಹೋಗಿ ಅವ್ರು ಬಡ್ದು, ಅದು ಮುಗಿದ ಮೇಲೆ ಹೋಗ್ಬಿಟ್ಟು ಅಲ್ಲಿರೋ ಅಂಗಡಿಗಳು ಯಾರ ಸಂಬಂಧ ಇಲ್ದಿರ ಬದುಕು ಕಟ್ಕೊಂಡು ಅವ್ರ ಅಂಗಡಿಗಳು ಹೊಡೋದು, ಬೆಂಕಿ ಹಚ್ಚೋದು, ಇನ್ನೊಂದು ಮಾಡೋದು. ಇದು ಯಾವ ಸೇವೆ ಧರ್ಮ ಸರ್? ಯಾವ ಸೇವೆ ಧರ್ಮ? ಹೌದು. ನಾವು ಸರ್ವೇ ಜನ ಸುಖಿನೋ ಭವಂತು ಅಂತ ನಂಬಿದ ಧರ್ಮ. ಈಗಲೂ ಕರೆಕ್ಟೇ, ಸರ್ವೇ ಜನ ಸುಖಿ ನೋ ಭವಂತು ಕರೆಕ್ಟ್. ಆ ಸ್ಥಿತಿ ತಂದ್ಬಿಟ್ಟಿದೀವಿ. ಧರ್ಮ ಯಾರಪ್ಪನ ಮನೆ ಆಸ್ತಿ ಅಲ್ಲ ಸರ್, ಯಾರಪ್ಪನ ಮನೆ ಆಸ್ತಿನೂ ಅಲ್ಲ. ನಾನು ಹಿಂದೂ ಧರ್ಮ, ಎಸ್ ಐ ಎಮ್ ಹಿಂದೂ, ಅದು ನನಗೆ ಸಂಬಂಧಪಟ್ಟಿದ್ದು. ಈಗ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದಿದ್ದು ಎಷ್ಟು ಸರಿ ಅಲ್ಲ, ತಪ್ಪು. ನಾನು ಹೇಳಿದೆ ಇದು ಭಯೋತ್ಪಾದನೆಯ ಬೇರೆ ಬೇರೆ ರೂಪಗಳು. ಸೊ ಆದ್ರಿಂದ ಇದು ಅಪರಾಧ, ತಪ್ಪು, ಅವ್ರಿಗೆ ಶಿಕ್ಷೆ ಆಗಬೇಕು. ಕೇಸ್ ಆಗಿದೆ, ಎಫ್ಐಆರ್ ರಿಜಿಸ್ಟರ್ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ. ಈಗ ಅದನ್ನ ಮುಂದುವರಿಸೋದು ಎಷ್ಟು ಸರಿ? ಮಾಡಬೇಕು, ಮುಂದುವರಿಸಬೇಕು. ಅಲ್ಲ, ಯಾವುದನ್ನು ಮುಂದುವರಿಸೋದು ಹೇಳಿ? ಈಗ ಆ ಘಟನೆ ಆಯ್ತು, ಅರೆಸ್ಟ್ ಆಯ್ತು, ಕೇಸ್ ಆಗಿದೆ, ಹಿಂಗೆಲ್ಲ ಮಾಡ್ತಾ ಇದ್ದಂಥ ಸಮಯದಲ್ಲೇ ಮತ್ತೆ ಬೇರೆ ಬೇರೆ ಸಮುದಾಯದವರು ಮತ್ತೊಮ್ಮೆ ನಾವು ಮೆರವಣಿಗೆ ಮಾಡ್ತೀವಿ, ಮತ್ತೆ ಕಲ್ಲು ಹೊಡಿರಿ ನೋಡೋಣ ಅನ್ನೋಂಥದ್ದು, ಮತ್ತೆ ನೀವು ಬನ್ರಿ ನಾವು ಹೊಡಿತೀವಿ ಅನ್ನೋಂಥದ್ದು. ಈ ಕೋಮು ದಳ್ಳುರಿ ಯಾಕೆ?
ಈ ಸಮಸ್ಯೆ ಇದೆಯಲ್ಲ, ಹ್ಮ್ ಧರ್ಮ ಮತ್ತು ರಾಜಕಾರಣ ಒಂದಕ್ಕೊಂದು ಸೇರಿದಾಗ ಈ ಸಮಸ್ಯೆ ಪ್ರಾರಂಭ ಆಗುತ್ತೆ. ಹ್ಮ್ ಮತ್ತೆ ಇದು ಒಂದು ರೀತಿಯ ಸೈಕಲಾಜಿಕಲ್ ಪ್ರಾಬ್ಲಮ್. ಹ್ಮ್ ಇಲ್ಲಿ ಶ್ರೇಷ್ಠತೆಯ ಸಮಸ್ಯೆ ಇದೆ. ಹ್ಮ್ ನನ್ನ ಧರ್ಮ ಶ್ರೇಷ್ಠ, ನನ್ನ ಜಾತಿ, ನಾನು ಮೇಲ್ಜಾತಿಯವನು, ಹ್ಮ್. ನನ್ನ ಧರ್ಮ ಶ್ರೇಷ್ಠ, ಉಳಿದೆಲ್ಲ ಸರಿ ಇಲ್ಲ. ಹ್ಮ್ ಈ ನಮ್ಮ ಧರ್ಮ ಕಲಿಸಿದ್ದೇನು, ದೇವನೊಬ್ಬ ನಾಮ ಹಲವು ಅಂತ ಕಲಿಸಿದೆ ನನ್ನ ಧರ್ಮ ನನಗೆ, ಹ್ಮ್ ಅಲ್ವಾ? ಹ್ಮ್. ಸೊ ನನ್ನ ಧರ್ಮ ಅಂದ್ರೆ ಏನಿದೆ, ನನಗೆ ದೇವರು ಎಲ್ಲ ಒಂದೇ. ಹಿಂದೂ ದೇವರ, ಕ್ರಿಶ್ಚಿಯನ್ ದೇವರ, ಮುಸ್ಲಿಂ ದೇವರ, ಬೌದ್ಧ ದೇವರ. ಹ್ಮ್ ದೇವರು ಅನ್ನೋದು ಒಂದು ಶಕ್ತಿ, ಅದು ಹ್ಮ್ ಜಸ್ಟ್ ಲೈಕ್ ಎ ಲೈಟ್. ಹ್ಮ್ ನೀವು ಅದು ಬಿಟ್ಬಿಟ್ಟು ನನ್ನ ದೇವರ, ಅವನ ದೇವರೇ ಅಲ್ಲ, ನಾನು ನನ್ನ ದೇವರು ಮಾತ್ರ ದೇವರು, ಹ್ಮ್ ಇದೇನಿದೆ ನನ್ನ ಧರ್ಮ ಮಾತ್ರ ಅಂಥದ್ದು ನೀವು ಇಸ್ಲಾಂನಲ್ಲೂ ಇದೆ, ಹ್ಮ್ ಅಲ್ಲಿಯೂ ಅಂಥ ಜನ ಇದ್ದಾರೆ, ಇಲ್ಲಿಯೂ ಅಂಥ ಜನ ಇದ್ದಾರೆ. ಇಬ್ಬರದು ಸೈಕಲಾಜಿಕಲ್ ಪ್ರಾಬ್ಲಮ್. ಹ್ಮ್ ಈ ಹಿಂದೂ ಉಗ್ರವಾದಿಗಳು ಮತ್ತು ಮುಸ್ಲಿಂ ಉಗ್ರವಾದಿಗಳೇನಿದೆ ಅವರಿಬ್ಬರ ಮನಸ್ಥಿತಿ ಒಂದೇ ರೀತಿ ಆಗ್ತದೆ. ಹ್ಮ್ ನಮ್ಮದೇ ಶ್ರೇಷ್ಠ, ಉಳಿದ ಧರ್ಮನೇ ಅಲ್ಲ, ಹ್ಮ್ ಉಳಿದೆಲ್ಲ ನನ್ನ ನಲಕು, ನಂದು ಶ್ರೇಷ್ಠ, ಹ್ಮ್ ನಾನು ಹಿಂಗೆ ಇರಬೇಕು. ಹ್ಮ್ ಆದ್ರಿಂದ ಅಷ್ಟೂ ಅಲ್ಲ, ಹ್ಮ್ ನಾನು ಏನು ಹೇಳ್ತೀನೋ ಅದನ್ನು ಉಳಿದವರು ಅನುಸರಿಸಬೇಕು. ಹ್ಮ್. ಈ ಮುಟ್ಟಾಳ್ರಿಗೆ ಇದೆಲ್ಲ ಅರ್ಥ ಆಗೋದು ಯಾವಾಗ? ಆಗಲ್ಲ. ರಾಜಕಾರಣಿಗಳು ಬಿಡ್ಬೇಕು ಫಸ್ಟ್. ಹ್ಮ್. ರಿಲಿಜನ್ ನನ್ನ ಮನೇಲಿ ಇರಲ್ರಿ, ಹ್ಮ್. ನಾನು ಪೂಜೆ ಮಾಡ್ತೇನೋ ನನ್ನ ಮನೇಲಿ ಮಾಡ್ತೀನಿ, ಅಲ್ವಾ? ನಾನೊಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗ. ನಾ ಧ್ಯಾನ ಮಾಡ್ತೇನೋ ಮನೇಲಿ ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ಹ್ಮ್. ಐ ಶುಡ್ ನಾಟ್ ಕಮ್ ಸ್ಟ್ರೀಟಿಗೆ ಬಂದುಬಿಟ್ಟು ನಂದು ಈ ಧರ್ಮ, ಹೇಮಂತ್ ನೀವು ಫಾಲೋ ಮಾಡಬೇಕು, ನಾನು ಹಿಂಗೆ ಇದ್ದೀನಿ ನೀವು ಹಿಂಗೆ ಇರಬೇಕು, ನನ್ನ ತಲೆ ಮೇಲೆ ಕೂದಲಿಲ್ಲ ನಿಮ್ಮ ತಲೆಯಲ್ಲೂ ಕೂದಲು ಇರ್ಕೂಡ್ದು, ನಾನು ಗಡ್ಡ ಬಿಟ್ಟಿಲ್ಲ ನೀವು ಗಡ್ಡ ಇಟ್ಕೋಬಾರ್ದು. ವಾಟ್ ಟೈಪ್ ಆಫ್ ನಾನ್ ಸೆನ್ಸ್ ದಿಸ್ ಈಸ್? ಈಗ ಏನಾಗ್ಬಿಡುತ್ತೆ, ಈ ಧರ್ಮದ ನಶೆಯಲ್ಲಿ ಕೆಲವು ಮಧ್ಯಮ ವರ್ಗ, ಬಡವರ ಮಕ್ಕಳು ಇದರಲ್ಲಿ ಬಲಿ ಆಗ್ತಾ ಇದ್ದಾರೆ. ಎಸ್, ಕೇಸ್ಗಳು ಅವ್ರ ಮೇಲೆ ಆಗುತ್ತೆ. ಈ ರಾಜಕೀಯ ನಮ್ಮ ನಾಯಕರ ಮಕ್ಕಳ ಮೇಲೆ ಆಗಲ್ಲ. ಬಹಳ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದೀರಿ. MP ಮಕ್ಕಳ ಮೇಲೆ ಕೇಸ್ಗಳಾಗಲ್ಲ, MLA ಅವ್ರ ಮಕ್ಕಳ ಮೇಲೆ ಆಗಲ್ಲ. ಹೇಮಂತ್, ಇದು ಕೂತ್ಕೊಂಡು ನಾವು ಇನ್ನೊಂದು ದಿವಸ ಚರ್ಚೆ ಮಾಡಬೇಕು. ಬಹುತೇಕ ನಾನು ಆ ಕೇಸ್ಗಳು ತಂದು ಕೊಡ್ತೀನಿ. ದಕ್ಷಿಣ ಕನ್ನಡದಲ್ಲಿ ನಡೀತೆ, ಎಲ್ಲ ಕಡೆ ಎಲ್ಲ. ನಮ್ಮ ಉತ್ತರ ಕನ್ನಡದಲ್ಲಿ ಸರ್, ನಮ್ಮ ಶಿರ್ಚಿನಲ್ಲಿ ಸರ್, ಅನಂತ್ ಕುಮಾರ್ ಹೆಗಡೆ ಮೇಲೆ ಒಂದರ ಕೇಸ್ ಆಯ್ತಾ? ಬಡವರು ಹಾ, ಬಡವರು ಚಿತ್ತರಂಜನ್ ಕೇಸಲ್ಲಿ ಏನಾಯ್ತು? ಅವ್ರಿಗೆ ಹೆಗಲ್ ಮೇಲೆ ನೀವು ಇದನ್ನ ಹಾಕಿ ಬಿಟ್ಬಿಡೋದು. ಹೌದು. ಅದೇ ರೀತಿ ನೀವು ಇಸ್ಲಾಂನಲ್ಲಿ ಪಾಪ ಎಲ್ಲ ಸೈಕಲ್ ಅಂಗಡಿಲಿ ಅಲ್ಲಿ ಇಲ್ಲಿ ಸೈಕಲ್ ರಿಪೇರಿ ಮಾಡ್ಕೊಳ್ಳೋ ಬದುಕ ಜನ, ಅವ್ರ ತಲೆಯಲ್ಲೂ ಇದನ್ನ ತುಂಬಿಬಿಟ್ಟು ಅವರು ಹೋಗ್ಬಿಟ್ಟು ಎದ್ಬಿಟ್ಟು ತಲೆ ಮೇಲೆ ಸ್ಕಲ್ ಟೋಪಿ ಹಾಕೊಂಡು ಹೋಗ್ಬಿಟ್ಟು ಕಲ್ಲು. ಓಕೆ ಸರ್, ಈಗ ಕೊನೆಯದಾಗಿ ಈ ರೀತಿಯ ಘಟನೆಗಳು ಮರುಕಳಿಸಬಾರ್ದು ಅಂದ್ರೆ ಸಾಧ್ಯ ಆಗುತ್ತಾ? ನನಗೆ ಅನುಮಾನಗಳಿವೆ. ಅದು ರಾಜಕಾರಣ, ಈ ಕಲುಷಿತಗೊಂಡ ರಾಜಕಾರಣ, ಧರ್ಮ ಮತ್ತು ರಾಜಕೀಯ ಸೇರಿದ್ದಿದೆಯಲ್ಲ, ಅದು ಹೋಗ್ಬೇಕು. ನೀವು ರಾಜಕಾರಣ ಸಪ್ರೇಟ್ ಆಗಿರಿ, ಜನರ ಅಭಿವೃದ್ಧಿ ಬಗ್ಗೆ ಮಾತನಾಡಿ, ಜೀವನ ಮಟ್ಟದ ಬಗ್ಗೆ ಮಾತನಾಡಿ, ಮೌಲ್ಯದ ಬಗ್ಗೆ ಮಾತನಾಡಿ, ಆಸ್ಪತ್ರೆ ಬಗ್ಗೆ ಮಾತನಾಡಿ, ಶಾಲೆಗಳ ಬಗ್ಗೆ ಮಾತನಾಡಿ. ಶಾಲೆಗಳು ಮುಚ್ಚಿ ಹೋಗ್ತಾ ಮಾತಾಡಲ್ಲ. ದೇವಸ್ಥಾನ ಕಟ್ಟಿದ್ರೆ ಏನೂ ಆಗಲ್ಲ, ಶಾಲೆಗಳನ್ನು ಆಸ್ಪತ್ರೆಗಳನ್ನು ಕಟ್ಟಬೇಕು ಸಾರ್. ನೀವು ಇವತ್ತಿನ ದಿನ ನೀವು ಶಾಲೆಗಳನ್ನು ಕಟ್ಟಲ್ಲ, ಆಸ್ಪತ್ರೆ ಕಟ್ಟಲ್ಲ, ಎಷ್ಟು ದೊಡ್ಡ ದೇವಸ್ಥಾನ ಕಟ್ಟಿದ್ದೀರಿ, ಅದು ಇಂಪಾರ್ಟೆಂಟು. ದೇವಸ್ಥಾನ ಅನ್ನ ಕೊಡಲ್ಲ ಸರ್, ದೇವಸ್ಥಾನ ಆರೋಗ್ಯ ಕೊಡಲ್ಲ ಸರ್, ಕೊಡಲ್ಲ. ನಮ್ಮ ಮುಂದಿನ ಜನಾಂಗಕ್ಕೆ ಏನು ಕೊಡಬೇಕು ಅನ್ನೋದೇ ಗೊತ್ತಿಲ್ಲದಿದ್ದರೆ ನಾವು ನಾಲಾಯಕ್ ಜನ, ನಾವು ಅಯೋಗ್ಯರು, ನಾವು ಯೋಗ್ಯರಲ್ಲ. ದೇವಸ್ಥಾನ ಕಟ್ಬಿಟ್ಟು ಎಲ್ಲರೂ ಕರ್ಕೊಳ್ಳೋಕೆ ಅಲ್ಲಿ ಗಂಟೆ ಬಾರಿಸ್ಬೇಕು, ಗರ್ಭಗುಡಿ ಒಳಗೆ ಯಾರು ಇರಬೇಕು ಅವ್ರು ಇರಬೇಕು, ಉಳಿದ್ರೆ ಗರ್ಭಗುಡಿ ಪ್ರವೇಶ ಇಲ್ಲ, ತಟ್ಟೆಗೆ ಹಾಕಬೇಕು, ಕಾಣಿಕೆ ಹಾಕಬೇಕು, ಕೆಳಗಡೆ ನೀವು ಕಸ ಹೊಡೆದು ನೀವು ಅಲ್ಲಿ ನೀರು ಹಾಕೋದಕ್ಕೆ ಬೇಕಷ್ಟೇ, ಇನ್ನೇನಕ್ಕೂ ಅಲ್ಲ, ಕಲ್ಲು ಹೊಡೆಯಕ್ಕೆ ಬೇಕು. ಥ್ಯಾಂಕ್ ಯು ಭಟ್ರೆ, ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ, ಶಶಿಧರ್ ಭಟ್ರು ತುಂಬ ತೀಕ್ಷ್ಣವಾಗಿ ಮುಸ್ಲಿಂ ಟೆರರಿಸಮ್ ಎಷ್ಟು ದೇಶಕ್ಕೆ ಡೇಂಜರ್ ಇದೆಯೋ ಅಷ್ಟೇ ಅಪಾಯ ಇರೋದು ಕೇಸರಿ ಟೆರರಿಸಮ್ ಇಂದ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದಾಗಿತ್ತು ಖ್ಯಾತ ಪತ್ರಕರ್ತ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಬೇರೆ ಬೇರೆ ಸಮುದಾಯದವರು ಮತ್ತೊಮ್ಮೆ ನಾವು ಮೆರವಣಿಗೆ ಮಾಡ್ತೀವಿ, ಮತ್ತೆ ಕಲ್ಲು ಹೊಡಿರಿ ನೋಡೋಣ ಅನ್ನೋಂಥ ಈ ಸಮಸ್ಯೆ ಇದೆಯಲ್ಲ, ಧರ್ಮ ಮತ್ತು ರಾಜಕಾರಣ ಒಂದಕ್ಕೊಂದು ಸೇರಿದಾಗ ಈ ಸಮಸ್ಯೆ ಪ್ರಾರಂಭ. ಮತ್ತೆ ನೀವು ಬಂದ್ರಿ ನಾವು ಹೊಡಿತೀವಿ ಅನ್ನೋಂಥದ್ದು. ಈ ಕೋಮದಳ್ಳುರಿ ಯಾಕೆ? ಇಲ್ಲಿ ಶ್ರೇಷ್ಠತೆಯ ಸಮಸ್ಯೆ ಇದೆ. ಇಲ್ಲಿ ನಮ್ಮ ಧರ್ಮ ಕಲಿಸಿದ್ದೇನು, ದೇವನೊಬ್ಬ ನಾಮ ಹಲವು ಅಂತ ಕಲಿಸಿದೆ ನನ್ನ ಧರ್ಮ ನನಗೆ. ಈ ಮುಟ್ಟಾಳ್ರಿಗೆ ಇದೆಲ್ಲ ಅರ್ಥ ಆಗೋದು ಯಾವಾಗ? ಆಗಲ್ಲ. ರಾಜಕಾರಣಿಗಳು ಬಿಡ್ಬೇಕು ಫಸ್ಟ್. ನಾನು ಪೂಜೆ ಮಾಡ್ತೇನೋ ನಾನು ಮನೇಲಿ ಮಾಡ್ತೀನಿ. ಸ್ಟ್ರೀಟಿಗೆ ಬಂದ್ಬಿಟ್ಟು ನಂದು ಈ ಧರ್ಮ, ಹೇಮಂತ್ ನೀವು ಫಾಲೋ ಮಾಡಬೇಕು,